ಯಾಕೆಂದರೆ ಬಸವಾದಿ ಶರಣರು ನೆಲಮೂಲದ ಭಾಷೆಯನ್ನ ದೇವಭಾಷೆಯನ್ನಾಗಿ ಮಾಡಿರ್ತಕ್ಕಂಥವ್ರು 12ನೇ ಶತಮಾನದ ಬಸವಣ್ಣನವರು. ನೋಡಿ, ಕಲ್ಯಾಣಕ್ಕೆ ಬರ್ತಾರೆ ಶರಣರು, ಎಲ್ಲನೂ ಹೇಳೋದು. ಯಾವ ರಾಜ್ಯದಿಂದ ಬರ್ತಾರೆ ಅಂದ್ರೆ ಕಲ್ಯಾಣಕ್ಕೆ? ಅಫ್ಘಾನಿಸ್ತಾನದಿಂದ ಮರುಳಸಿಂಕರ ದೇವ ಬರ್ತಾರೆ, ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯನವರು ಬರ್ತಾರೆ, ತಮಿಳುನಾಡಿನಿಂದ ಮಾದಾರ ಚೆನ್ನೈನವರು ಬರ್ತಾರೆ, ಆದಯ್ಯನವರು ಬರ್ತಾರೆ, ಕೇರಳದಿಂದ ಧೂಪದ ಗೊಗ್ಗವೆ ಅಂತಕ್ಕಂಥ ಶರಣರು ಬರ್ತಾರೆ. ದೇಶದ ಅನೇಕ ರಾಜ್ಯದಿಂದ ಹೊರದೇಶಗಳಿಂದನೂ ಬಂದು ಅನುಭವ ಮಂಟಪದಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲೇ ವಚನಗಳನ್ನು ರಚನೆ ಮಾಡ್ತಾರೆ. ನಾವು ಹೆಚ್ಚು ಇವತ್ತು ಮಕ್ಕಳಿಗೆ ಕನ್ನಡವನ್ನು ನಾವು ತಿಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ಯಾಕೆಂದ್ರೆ ನಾವು ಇರ್ತಕ್ಕಂಥದ್ದು ಕರ್ನಾಟಕ ನೆಲದಲ್ಲಿ ವಚನಗಳನ್ನು ಓದಿಸಬೇಕು. ಬಸವಣ್ಣನವರು ಜಗತ್ತಿಗೆ ಏನಕ್ಕೆ ಬಂದರು? ಬಸವಣ್ಣನವರು ಜಗತ್ತಿಗೆ ಬರ್ತಕ್ಕಂತಹ